ಭೇಟಿಗಾಗಿ ಗುರುಗಳು ಮತ್ತು ಗುರುಮಾತೆಯರು ನಿಮ್ಮೊಂದಿಗೆ ಆಗಮಿಸಿದ್ದಿದೆ. ಆದ್ದರಿಂದ ವನ ಭೇಟಿಯಲ್ಲಿ ನೀವು ತಿಳ್ಕೊಂಡ ಹಾಗೆ ಈಗಾಗಲೇ ಹುಣಸಿ ಮರ, ತೆಂಗಿನ ಮರ, ಆನಂತರ ಇವು ಹೀರಿಬಳ್ಳಿ ಮತ್ತು ಹಾಗಲಬಳ್ಳಿ, ಅದರ ಜೊತೆಗೆ ವಿಟಮಿನ್ ಇರುವಂತಹ ತೊಗರಿಬೇಳೆ, ಆ ಸಸ್ಯದ ಬಗ್ಗೆ ಕೂಡ ನೀವು ತಿಳ್ಕೊಂಡಿದ್ದೀರಿ. ಈಗ ಇದು ಯಾವುದು? ಹೀರೆಕಾಯಿ. ಯಾವುದು? ಏನಿದು? ಹೀರೆಕಾಯಿ. ನೀವೊಂದು ಇಟ್ಕೊಳ್ಳಿ ಸರ್, ನೀವೊಂದು ಇಟ್ಕೊಳ್ಳಿ. ಹೀರೆಕಾಯಿ ಇದಕ್ಕೆ ಬಳ್ಳಿನ ಯಾಕೆ ಹಾಕಿರ್ತಾರ ಅಂದ್ರ, ನೆಲದ ಮೇಲೆ ಇತ್ತಂದ್ರ ಬಳ್ಳಿ ಮಳ್ಳಿಗೆ ಕೊಳಿತೈತಿ, ಕಾಯಿ ಸರಿಯಾಗಿ ಹಿಂಗ ರಚನೆ ಉದ್ದಗೆ ಆಗುದಿಲ್ಲ. ಈ ಆಧಾರಿತವಾಗಿ ಇದಕ್ಕೆ ಹಂದರವನ್ನ ಹಾಕಿ ಇವನ್ನ ಬೆಳೆಸಿರ್ತಾರ. ಇದರಿಂದ ಇವು ಕಾಯಿಗಳು ಕೊಳಿದಿಲ್ಲ, ಉದ್ದವಾಗಿ ಬೆಳಿತಾವ. ಏನಕ್ಕವು? ಉದ್ದವಾಗಿ ಬೆಳಿತಾವ. ಆ ನಂತರ ಹುಳ ಹತ್ತಿರುವುದಿಲ್ಲ. ಇದೇ ರೀತಿ ಹಾಗಲಕಾಯಿ ಮತ್ತು ಈ ಹೀರಿಬಳ್ಳಿಯನ್ನು ಕೂಡ ಬೆಳೆಸ್ತಾರ. ಇದ್ರ ಜೊತೆಗೆ ಇನ್ನೊಂದು ವನದಲ್ಲಿ ನಾವು ನೋಡೇವಿ, ನಾವು ಬೆಳೆದೇವಿ, ಟೊಮೆಟೊಗೂ ಕೂಡ ಈ ರೀತಿ ಮಾಡಿರ್ತೇವೆ. ಅಂದ್ರೆ ಟೊಮೆಟೊ ಹಣ್ಣು ನೆಲಕ್ಕೆ ಬಿದ್ದಾಗ ಅದಕ್ಕೆ ನೀರು ಹಾಸುವಾಗ ಅದು ಆ ನೀರಿನ ಮೇಲೆ ಕುಂತಾಗ ತಂಪಾದ ಇದನ್ನು ನೆಲದ ಮೇಲೆ ಕುಂತಾಗ ತಳಗ ಅದ್ರ ಬಾಟಮ್ ಕೊಳಿತೈತಿ. ಈ ಆಧಾರಿತವಾಗಿ ಅವಕ್ಕೂ ಕೂಡ ಇದನ್ನ ಏನ್ ಮಾಡಿರ್ತೀವಿ, ಈ ರೀತಿ ತಂತಿಯನ್ನ ಹಾಕಿ ಮೇಲ್ಗಡೆ ಬೆಳೆಸಿರ್ತೇವೆ. ಅದಕ್ಕೆ ಇದರಲ್ಲಿ ಇರುವಂತಹ ಅಂಶಗಳು, ಇದನ್ನು ತಿನ್ನೋದ್ರಿಂದ ಏನು ಲಾಭ ಅನ್ನೋದನ್ನ ಶ್ರೀಮತಿ ಮಾಗಿನಿ ಗುರುಮಾತೆಯವರು ವಿವರಣೆಯನ್ನ ಮಾಡ್ತಾರ. ಅದಕ್ಕೆಲ್ಲರೂ ಶಾಂತ ರೀತಿಯಿಂದ ಕೇಳಿ. ಮೂರು ವಿಧಗಳು. ಪೊದೆಗಳು, ಗಿಡಮೂಲಿಕೆಗಳು, ಮರಗಳು. ಹೌದಾ? ಬಳ್ಳಿಗಳು ಏನಾಗತ್ತೆ, ಸಸ್ಯಗಳ ಒಳಗೆ ಬರ್ತಾವ. ನೋಡ್ರಿ, ಸಸ್ಯಗಳು ಗೋಡೆ ಮೇಲೂ ಏರ್ಕೊಂತ ಹೋಗ್ಬೋದು, ನೆಲದ ಮೇಲೇನೂ ಹರಡ್ಕೊಂತ ಹೋಗ್ಬೋದು. ಹೌದಾ? ಇವಕ್ಕೆ ಅಡರು ಬಳ್ಳಿಗಳು ಅಂತೇಳಿ ಹೇಳ್ತಾರೆ. ಆಮೇಲೆ ಸಸ್ಯದೊಳಗೆ ಸಂತಾನೋತ್ಪತ್ತಿಯ ಭಾಗ ಯಾವುದು? ಇಲ್ಲಿ ಏನಾಗತ್ತೆ, ಹೂವು ಏನಿರುತ್ತಲ್ಲ ಅವು ಸಂತಾನೋತ್ಪತ್ತಿಯ ಭಾಗ. ಹೂವಿಂದ ಆದ್ಮೇಲೆ, ಹೂ ಆದ್ಮೇಲೆ ಅದು ಏನಾಗ್ತವೆ ಅಂತಂದ್ರೆ ಕಾಯಿಗಳಾಗ್ತವೆ. ನೋಡ್ರಿ, ಇಲ್ಲಿ ನೋಡ್ಬೋದು, ಸಣ್ಣದಿದೆಲ್ಲ. ಫಸ್ಟ್ ಏನಾಗಿತ್ತು? ಹೂ ಇತ್ತು. ಹೂವಿಂದ ಏನಾಗುತ್ತೆ? ಕಾಯಿ ಆಗುತ್ತೆ. ಕಾಯಿ ನೋಡ್ರಿ, ಅದು ಹೂವು ಕಾಯಿಯಾಗಿ ಮಾರ್ಪಾಡಾಗ್ತೈತಿ. ಹೌದಿಲ್ಲ? ನೋಡ್ರಿ, ಎಷ್ಟ ಕೊಡ ಇಲ್ಲೆಲ್ಲ ಕಾಯಿಗಳು ಬಿಡ್ತಾವಲ್ಲ, ಎಲ್ಲವೂ ಫಸ್ಟ್ ಏನಿದ್ವು? ಹೂಗಳಿದ್ವು. ಹೂಗಳಿಂದ ಕಾಯಿಗಳಾಗಿ ಮಾರ್ಪಾಡಾಗುತ್ತೆ. ಯಾವ್ದೇ ಸಸ್ಯ ತಗೊಳ್ರಿ, ದಾಳಿಂಬ್ರಿ ಹಣ್ಣು ನೋಡಿರ್ಲ, ತಿಂದಿರಿಲ್ಲ, ಅಲ್ಲಿನೂ ಹೂವೇ ಇರುತ್ತೆ. ಹೂವಿಂದ ಏನಾಗಿ ಮಾರ್ಪಾಡಾಗುತ್ತೆ? ಕಾಯಿಯಿಂದ ಕಾಯಾಗಿ ಮಾರ್ಪಾಡಾಗುತ್ತೆ. ಆಮೇಲೆ ಕಾಯಿಂದ ಹಣ್ಣು. ನೆಕ್ಸ್ಟ್ ಈ ತರಕಾರಿಗಳಾಗ್ಲಿ, ಹಣ್ಣುಗಳಾಗ್ಲಿ, ಸೊಪ್ಪುಗಳಾಗ್ಲಿ, ಇದರಿಂದ ಏನ್ ಸಿಗುತ್ತೆ ನಮ್ಗೆ? ಪೌಷ್ಟಿಕಾಂಶಗಳು ಸಿಗುತ್ತವೆ. ಏನಂತ ಹೇಳಿ ಕರಿತೇವೆ ಇದಕ್ಕೆ? ವಿಟಮಿನ್ಗಳು. ಏನಂತ ಹೇಳ್ತೀವಿ? ವಿಟಮಿನ್ಗಳಿಗೆ ಇನ್ನೊಂದು ಹೆಸರೇನು? ಏನು? ಇವನ್ನ ನಾವು ತರಕಾರಿಗಳನ್ನ ಮತ್ತು ಹಣ್ಣುಗಳನ್ನ, ಸೊಪ್ಪುಗಳನ್ನ ದಿನನಿತ್ಯ ಸೇವಿಸಿದ್ರೆ ಏನಾಗ್ತೈತೆ ಅಂತಂದ್ರೆ ಯಾವುದೇ ರೋಗಗಳು ಬಾರದಂತೆ ಈ ಎಲ್ಲವೂ ಏನು ನಮಗೆ ಜೀವಸತ್ವಗಳನ್ನ ಈ ತರಕಾರಿಗಳು, ಹಣ್ಣುಗಳು ನೀಡ್ತಾವ. ಹೌದಾ? ಏನ್ ಮಾಡ್ತಾವು? ವಿಟಮಿನ್ಗಳು ಏನ್ ಮಾಡ್ತಾವು? ನಮಗೆ ಜೀವಸತ್ವಗಳನ್ನು ನೀಡುತ್ತವೆ. ರೋಗಗಳು ಬಾರದಂತೆ ತಿಳಿತಾ? ಈಗ ಊಟದಾಗ, ಸಾಂಬಾರದಾಗ ಬಂದಿರ್ತಾವ ಇವೆಲ್ಲ ತರಕಾರಿಗಳು, ನೀವು ಅರಿಸಿ ಹೋಗಿತೀರಿ. ಆದ್ರೆ ನಿಮ್ಗೆ ಯಾಕೆ ಹಾಕಿರ್ತಾರ? ಇವನ್ನೆಲ್ಲ ತಿನ್ಬೇಕು ನೀವು, ಅಂದ್ರೆ ನಿಮ್ಗೆ ಬೆಳವಣಿಗೆ ಆಕತಿ. ಎ ವಿಟಮಿನ್, ಬಿ ವಿಟಮಿನ್, ಸಿ ವಿಟಮಿನ್, ಡಿ ವಿಟಮಿನ್ ಅಂತ ಅದಾವ. 4 ತರದ ಆಹಾರಗಳನ್ನು ನೀವು ತಿನ್ಬೇಕು. ನಿಂಬೆ ಹಣ್ಣು ತಿನ್ಬೇಕು, ನೆಲ್ಲಿಕಾಯಿ ತಿನ್ಬೇಕು, ಸಿ ವಿಟಮಿನ್ ಉಪಯೋಗ ಐತಿ. ಈಗ ಮುದುಕ್ಯಾರು ಇವ್ನು ತಿಂತಾರ ಹಾಗಲಕಾಯಿ. ಯಾಕೆ ತಿಂತಾರಪ್ಪ? ಶುಗರ್ ಹೆಚ್ಚಿಗೆ ಆಗತ್ತೈತಿ. ಈಗ ಶುಗರ್ ಹೆಚ್ಚಿಗೆ ಆಗೋದ್ರಿಂದ ಇದು ಕಂಟ್ರೋಲ್ ಆಕತಿ. ಹಾಗಲಕಾಯಿ ರಸ ಕುಡಿತಾರ ಅವ್ರು ಬೆಳಿಗ್ಗೆ ಹೇಳಂತೆ. ನಿಮ್ಮ ಮನ್ಯಾಗ ಕುಡಿದೀವಿ ನೋಡ್ರಿ. ಹಾಗಲಕಾಯಿ ತಿನ್ನೋದ್ರಿಂದ BP ಬರೋದಿಲ್ಲ, ಶುಗರ್ ಬರೋದಿಲ್ಲ. ಅದಕ್ಕೆ ಮುಖ್ಯವಾಗಿ ಇಂಥವು ಆಹಾರಗಳನ್ನು ನಾವು ತಿನ್ನಬೇಕು. ಅನ್ನ ಸಾಂಬಾರ್ದಾಗ ಬಂದಿರ್ತೈತಿ, ನೀವು ತೆಗದ ಗುಂಪಿಯಾಗಿ ಗ್ರೌಂಡ್ ತುಂಬ ಇಟ್ಟಿರ್ತೀರಿ. ಅದನ್ನ ಯಾಕೆ ಹಾಕಿರ್ತಾರೋ? ಮಕ್ಕಳಿಗೆ ಬೆಳವಣಿಗೆ ಆಗಲಿಪ್ಪ ಅಂತ ಇಟ್ಟಿರ್ತಾರೆ. ಅದಕ್ಕೆ ನೀವು ಅದನ್ನ ದಯವಿಟ್ಟು ಗುಂಪಿಯಾಗಿ ಇಡೋಕ್ಕಿಂತ ನೀವು ಊಟ ಮಾಡ್ರಿ. ಅವ್ನು
ತರಕಾರಿಲಿ ಬಂದಿದ್ದು ನುಗ್ಗೆಕಾಯಿ, ಹೀರಿಕಾಯಿ ಮತ್ತೆ ಬೀನ್ಸ್ ಇಂಥದ್ರೊಳಗೆಲ್ಲ ನಾರು ಪದಾರ್ಥಗಳು ಇರ್ತಾವ. ನಾರು ಪದಾರ್ಥಗಳು ಎದಕ್ಕೆ ಉಪಯೋಗ ಆಗ್ತಾವೋ, ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿ ನಡೀಲಿ, ಚೆನ್ನಾಗಿ ಆಗ್ಲಿ ಅಂತಂತೇಳಿ ಅದರಲ್ಲಿ ನಾರು ಪದಾರ್ಥಗಳು ಇರ್ತಾವ. ಇವ್ನ ತಿನ್ಬೇಕಾ ತಿನ್ಬಾರ್ದ? ತಿನ್ಬೇಕ್ರಿ. ಆರಿಸಿಡ್ತೀರಿ? ಅದನ್ನೆಲ್ಲಾನು ಕರೆಕ್ಟ್ ಆಗಿ ಸೇವಿಸ್ಬೇಕು. ಹೌದಾ? ಎಲ್ಲಾ ತರಕಾರಿಗಳನ್ನು ನಾವು ತಿನ್ಬೇಕು. ವಿಡಿಯೋ ಬಂದ್ ಮಾಡ್ರಿ.